హలో నమస్కారం మీరు ఎలా ಉನ್ನ ಭಾವನಾ ಸೊ ಐ ಆಮ್ ಗೋಯಿಂಗ್ ಟು ರಿಯಾಕ್ಟ್ ಬ್ಯಾಡ್ ಬಾಯ್ ಕಾರ್ತಿಕ್ ತೆಲುಗು ಫಿಲಮಿಂದ ಒಂದು ಸಾಂಗ್ ಬಂದಿದೆ. ತುಂಬ ತಷ್ಟಿದೆ ಅವರು ನಾಮವು ಪಿಲ್ಲಾನಿ ಅಂತನಾಡೆ ತಪ್ಪ ಪ್ರೊನೌನ್ಸ್ ಮಾಡಿ ಕ್ಷಮಿಸ್ಬಿಡಿ, ನಾನು ನಿಜಕ್ಕೂ ಗೊತ್ತಾಗ್ತಿಲ್ಲ. ಸೀರೀಸ್ ತೆಲುಗು ಬಂದಿದೆ, ನಾಚ್ ಶೌರ್ಯ ಮಾಡಿರೋದು. ಸೊ ಐ ನೋ ನಾಚ್ ಶೌರ್ಯ ಈಸ್ ಅ ವೆರಿ ಕೇಪಬಲ್ ಆ್ಯಕ್ಟರ್, ತುಂಬ ಒಳ್ಳೆ ಆ್ಯಕ್ಟರು. ಆ್ಯಂಡ್ ಸಮುದ್ರತಣಿ ಸರ್ ಮಾಡ್ಯಾರೆ, ನರೇಶ್ ಸರ್ ಮಾಡ್ಯಾರೆ, ಸಾಯಿ ಕುಮಾರ್ ಸರ್, ವಂದನಾ ಕಿಶೋರ್ ಮಾಡ್ಯಾರೆ, ವಿಧಿ ಯಾದವ್ ಅಂತ ಹೀರೋಯಿನ್ನು. ಸೊ ನನಗೆ ಈ ಫಿಲಮಿಗೆ ಏನೂ ಗೊತ್ತಿಲ್ಲ, ನಾಚ್ ಶೌರ್ಯ ಮಾಡಿದ್ದು ಗೊತ್ತಾಗಿ ಸ್ವಲ್ಪ ಇಂಟ್ರೆಸ್ಟ್ ಬಂತು. ಅದನ್ನು ಒಳ್ಳೆ ಆ್ಯಕ್ಟ್ರು. ಸೊ ಸಾಂಗ್ ಅದು ಹ್ಯಾರಿಸ್ ಜಯರಾಜು ಮ್ಯೂಸಿಕ್ಕು ಅಡ್ಡೇ ಅಡೇ ಅಡೇ ಅವ್ರ ಮ್ಯೂಸಿಕ್ ಏನು ಅಂತ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಗೊತ್ತು. ಯಾರ್ಯಾರಿಗೆ ಹ್ಯಾರಿಸ್ ಜಯರಾಜ್ ಫ್ಯಾನ್ಸ್ ಇದ್ದಾರೋ ಸೊ ಅವ್ರಿಗೆ ಅಂತ ಟ್ರೀಟ್ ಇದು. ಆ್ಯಂಡ್ ಡಿ ಒ ಪಿ ಬಂದು ವೆಂಕಟೇಶ್ವರ ಅವರು ಸ್ವಲ್ಪ ಹ್ಯಾಂಡ್ ಆಗ್ತಿದೆ ಹೀಗೆ. ಸೊ ಅದು ರಿಯಾಕ್ಟ್ ಮಾಡೋಣ. 3 minutes 23 seconds ಸಾಂಗು 8,000 ಬಂತು. ಸೊ ಫಿಲಮಿಗೆ ಏನು ಗೊತ್ತಿಲ್ಲ, ಐ ಹೋಪ್ ಟೀಸರ್ ಎಲ್ಲ ಬರಲಿ, ರಿಯಾಕ್ಟ್ ಮಾಡೇ ಮಾಡೋಣ. ಸೊ ಓಕೆ 3, 2, 1 ಸ್ಟಾರ್ಟ್. ಹ್ಯಾರಿಸ್ ಜಯರಾಜ್ ಮ್ಯೂಸಿಕ್ ತುಂಬ ಚೆನ್ನಾಗೇ ಇರುತ್ತೆ. ಸರ್ ವಾಲ್ಯೂಮ್ ಕಮ್ಮಿ ಇಟ್ಟಿದ್ದೀನಿ, ಕಾಪಿರೈಟ್ ಕ್ಲೇಮ್ ಬರ್ತೆ ಇಲ್ಲಿಂದ. ಓಕೆ, ಪಿಲ್ಲಾನಿ ತನ್ನಡೆ. ಓಹೋ, ಹೇ ನೈಸ್, ಸೆಟ್ ತುಂಬ ಚೆನ್ನಾಗಿದೆ. ನಾಚ್ ಶೌರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾನೆ. ಹೀರೋನ್ ಆಲ್ಸೋ ಶಿ ಇಸ್ ಲುಕಿಂಗ್ ವೆರಿ ಕ್ಯೂಟ್. ವೋಕಲ್ಸ್ ಚೆನ್ನಾಗಿದೆ, ಫೀಮೇಲ್ ವೋಕಲ್ಸು, ಮೇಲ್ ವೋಕಲ್ಸು. ಹ್ಯಾರಿಸ್ ಜಯರಾಜ್ ಸರ್, ತರುಣ್ಯ, ರಂಜಿತ್ ಹರಿಪ್ರಿಯ ಅವರು. ಓಕೆ, ವಿಡಿಯೋ ತುಂಬ ಚೆನ್ನಾಗಿದೆ. ಇದು ರೀಲ್ಸಲ್ಲಿ ಡ್ಯಾನ್ಸ್ ಮಾಡೋದಾ? ಫುಲ್ ರೀಲ್ಸ್ ಮೆಟೀರಿಯಲ್ ಇದು. ಪೋಲಾಕಿ ಇವರ ಮ್ಯೂಸಿಕ್ ಚೆನ್ನಾಗೇ ಇದೆ ಹ್ಯಾರಿಸ್ ಜಯರಾಜ್ ಅದು. ಸಾಂಗ್ ಚೆನ್ನಾಗಿದೆ ತುಂಬ. ಆಬ್ವಿಯಸ್ ಇದು ರೊಮ್ಯಾಂಟಿಕ್ ಡ್ಯಾನ್ಸ್ ನಂಬರ್ ಇದು. ಅದು ಲಿರಿಕ್ಸ್ ಎಲ್ಲ ಗೊತ್ತಾಗೋಯ್ತು ನನಗೆ. ಲಿರಿಕ್ಸ್ ಅರ್ಥ ಆಗಲಿಲ್ಲ, ಬಟ್ ಇದು ಒಂಥರ ಡ್ಯಾನ್ಸ್ ನಂಬರ್ ಜೊತೆಗೆ ಒಂಥರ ರೊಮ್ಯಾಂಟಿಕ್ ಸಾಂಗು. ಹೀರೋ ಮಧ್ಯದಲ್ಲಿ ಬರೋದು, ಒಂಥರ ಅವಳು ಅವನ ಮಾವ ಅಂತ ಕರಿತಾ ಇರೋದು, ಅವನು ಅವಳನ್ನ ಹೊಗಳ್ತಾ ಇರೋದು. ಸೊ ಆ ಥರ ಒಂದು ಕ್ಯೂಟ್ ರೊಮ್ಯಾಂಟಿಕ್ ಸಾಂಗು, ಫುಲ್ ಡ್ಯಾನ್ಸ್ ನಂಬರು. ಕಾಸ್ಟ್ಯೂಮ್ಸ್ ತುಂಬ ಚೆನ್ನಾಗಿದೆ, ಡಿ ಒ ಪಿ ತುಂಬ ಚೆನ್ನಾಗಿದೆ, ಅದರದ್ದು ಸೆಟ್ ಆಗಲಿ ಅದೆಲ್ಲ ತುಂಬ ಚೆನ್ನಾಗಿತ್ತು. ಸೊ
ಕಾಸ್ಟ್ಯೂಮ್ ಡಿಸೈನ್ ಹರ್ಷ ಚಲ್ಲಪಲ್ಲಿ ಅವರು. ಓಕೆ, ನೈಸ್ ನೈಸ್, ತುಂಬ ಚೆನ್ನಾಗಿದೆ, ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಫೀಮೇಲ್ ಚೆನ್ನಾಗಿದೆ, ಹರಿಪ್ರಿಯ ಅವರು. ಆಮೇಲೆ ಮೇಸಿನ ಹೆಸರು ತಾರುಣ್ಯನಾ? ಓಕೆ. ಆಮೇಲೆ ರಂಜಿತ್ ಅಂತ ಹೆಸರು ಬರೆದಿದ್ರು, ಅವರು ಚೆನ್ನಾಗಿದ್ರು. ಆ್ಯಂಡ್ ಹ್ಯಾರಿ ಜಯರಾಜ್ ಮ್ಯೂಸಿಕ್ ಸತ್ತತ್ತು. ದಸರಳ್ಳ ಶ್ಯಾಮಲ್ ಲಿರಿಕ್ಸಾ? ಓಕೆ, ಅದು ಗೊತ್ತಿಲ್ಲ. ವಿಜಯ್ ಪೋಲಾಕಿ ಅವ್ರ ಹೆಸರು ಕೇಳಿದ್ದೀನಿ, ಬಟ್ ನನಗೆ ನೆನಪು ಬರ್ತಿಲ್ಲ. ಬಟ್ ಅವ್ರು ಒಳ್ಳೆ ಕೊರಿಯೋಗ್ರಾಫರು. ಬಟ್ ಆದರೂ ಆ್ಯಕ್ಚುಲಿ ಚೆನ್ನಾಗಿದೆ, ವೀಡಿಯೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಮಾಡಿರೋ ಗೊತ್ತು, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ವೀಡಿಯೋ. ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿ, ಸೆಟ್ ಆಗಲಿ, ಕಾಸ್ಟ್ಯೂಮ್ಸ್ ಆಗಲಿ ತುಂಬ ಒಂದು ವೈಬ್ರೆಂಟ್, ತುಂಬ ಕಲರ್ಫುಲ್ ಆಗಿತ್ತು ಕಾಸ್ಟ್ಯೂಮ್ಸು. ಮತ್ತು ಬ್ಯಾಕ್ಗ್ರೌಂಡ್ ಸೆಟಪ್ ಎಲ್ಲ ಆಗಲಿ. ನಾಚ್ ಶೌರ್ಯ ಇಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್, ಯಾರು ಒಂಥರ ನಿಜಕ್ಕೂ ಹ್ಯಾಂಡ್ಸಮು. ಆ್ಯಂಡ್ ವಿಧಿ ಯಾದವ್, ಶಿ ಈಸ್ ಲುಕಿಂಗ್ ವೆರಿ ಕ್ಯೂಟ್ ಆ್ಯಕ್ಚುಲಿ. ಆ್ಯಂಡ್ ಹ್ಯಾರಿ ಜಯರಾಜ್ ಮ್ಯೂಸಿಕ್, ಅವ್ರ ಟೈಮಲ್ಲಿ ಯಾವ ಲೆವೆಲ್ ಮ್ಯೂಸಿಕ್ ಕೊಡ್ತಾರೆ ನಮ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತು. ಆ್ಯಂಡ್ ಈಗಲವ್ರ ಮ್ಯೂಸಿಕ್ಕು ಏನು ಕಮ್ಮಿ ಇಲ್ಲವೇ ಇಲ್ಲ, ಸೂಪರಾಗೇ ಇದೆ. ಸೊ ಆ್ಯಂಡ್ ನನಗೆ ಇಷ್ಟ ಆಯಿತು. ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಕಾಸ್ಟ್ಯೂಮ್ಸ್ ಚೆನ್ನಾಗಿತ್ತು, ತುಂಬ ವೈಬ್ರೆಂಟ್ ಕಲರ್ಫುಲ್ಲಾಗಿತ್ತು, ಮ್ಯೂಸಿಕ್ ಚೆನ್ನಾಗಿದೆ, ಸಿಂಗರ್ಸ್ ಅವ್ರ ವೋಕಲ್ಸ್ ತುಂಬ ಚೆನ್ನಾಗಿದೆ. ಇನ್ನೂ ಐ ಥಿಂಕ್ ರಿಲೀಕ್ಸ್ ಅರ್ಥ ಆಗಲಿಲ್ಲ ನನಗೆ, ಒಂಚೂರು ಸಬ್ ಟೈಟ್ಲ್ ಆದರೂ ಆಗ್ತದೆ. ಸಾಂಗ್ಸಲ್ಲೂ ಸಬ್ ಟೈಟ್ಲು ಕೆಲವ್ರು ಹಾಕ್ತಾರೆ, ಬಟ್ ತುಂಬ ಜನ ಆಯ್ತಲ್ಲ ಅಷ್ಟೇ. ಅಲ್ಲೂ ಹಾಕಿದರೆ ಐ ಥಿಂಕ್ ಮೋಸ್ಟ್ಲಿ ನನಗೆ ಗೊತ್ತಾಗ್ತಿತ್ತೋ ಏನೋ. ಅಂದರೆ ಕೆಲವು ಸಾಂಗ್ಸು ಸಬ್ ಟೈಟ್ಲ್ ಹಾಕ್ತಾರೆ, ಹಾಕಿದ್ರೆ ನನಗೆ ಅರ್ಥ ಆಗ್ತಿತ್ತು. ಬಟ್ ಲಿರಿಕ್ಸಿಂದ ಗೊತ್ತಾಯ್ತು ಅಂದರೆ ಅದು ರೊಮ್ಯಾಂಟಿಕ್ ಟ್ರ್ಯಾಕ್ ನಂಬರೇ ಅಂತ. ಬಟ್ ಇನ್ನೂ ಹಾಕಿದ್ರೆ ಅರ್ಥ ಆಗ್ತಿತ್ತು, ಇನ್ನೂ ಹೇಳ್ಬೋದಾಯಿತು. ಬಟ್ ಸಾಂಗ್ ಚೆನ್ನಾಗಿದೆ, ಒಂದು ಒಳ್ಳೆ ಡ್ಯಾನ್ಸ್ ನಂಬರು. ರೀಲ್ಸಲ್ಲಂತೂ ವೈರಲ್ ಆಗುತ್ತೆ, ಹುಡ್ ಸ್ಟೆಪ್ಪು ತುಂಬಾ ತೋರಿಸಿದ್ದಾರೆ. ಸೊ ಐ ರಿಲಿ ಲೈಕ್ ಡೇಟ್. ಆ್ಯಂಡ್ ನಿಮ್ಗೆ ಇಷ್ಟ ಅಲ್ಲ ಲೈಕ್ ತಂದರೆ ಸಬ್ಸ್ಕ್ರೈಬ್ ಚಾನಲ್, ಡಿಸೈಡ್ ಫಾಲೋ ಸೊ ಓಕೆ, ಟೇಕ್ ಕೇರ್, ಬಾಯ್. ಆ್ಯಂಡ್ ಓಕೆ, ಸಿ ಯು ನೆಕ್ಸ್ಟ್ ನಾಳೆ ಟೂಲಿ ಪವರ್ ಹೌಸ್ ಸಾಂಗ್ ರಿಯಾಕ್ಟ್ ಮಾಡೋದು ಹೋಗ್ತಾ ಇದ್ದೀನಿ ನಾಳೆ. ಸೊ ಸಾರಿ, ತುಂಬ ಲೇಟಾಗಿ ರಿಯಾಕ್ಟ್ ಮಾಡೋದು ಹೋಗ್ತಾ ಇದ್ದೀನಿ, ಬಟ್ ನಾಳೆ ರಿಯಾಕ್ಟ್ ಮಾಡೇ ಮಾಡ್ತೀನಿ. ಸೊ ಓಕೆ, ಟೇಕ್ ಕೇರ್, ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋ.